ಆದಿಕಾಂಡ 48ನೇ ಅಧ್ಯಾಯ 4ನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ನಾನು ನಿನ್ನನ್ನು ಅಭಿವೃದ್ಧಿಪಡಿಸಿ ನಿನ್ನ ಸಂತತಿಯನ್ನು ಹೆಚ್ಚಿಸುವೆನು ಎಂದು ವಚನವು ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ಕರ್ತನಾತ್ಮನು ನಮ್ಮನ್ನ ಏನ್ ಮಾಡುವವರಾಗಿದ್ದಾರೆ? ಅಭಿವೃದ್ಧಿ ಪಡಿಸುವವರಾಗಿದ್ದಾರೆ. ದೇವರು ಅಭಿವೃದ್ಧಿಯಾದ ಒಂದು ಕಾರ್ಯವನ್ನು ನಮ್ಮ ಜೀವಿತದಲ್ಲಿ ಆತನ ಏನ್ ಮಾಡುವವನಾಗಿದ್ದಾನೆ, ತೆಗೆದುಕೊಂಡು ಬರುವವನಾಗಿದ್ದಾನೆ. ನಾವು ಇವತ್ತು ಅನೇಕ ಬಾರಿ ನಾವು ಹೇಳ್ತೇವೆ, ನನ್ನ ಕೆಲಸ ಕಾರ್ಯಗಳನ್ನ ನಾನು ಮಾಡ್ತಾ ಇದ್ದೇನೆ, ನನ್ನ ಹೊಸ ಕೆಲಸ ಕಾರ್ಯಗಳಲ್ಲಿ ನಾನು ನಡೆದು ಹೋಗ್ತಾ ಇದ್ದೇನೆ, ನನ್ನ ವಿದ್ಯಾಭ್ಯಾಸವನ್ನ ನಾನು ಮಾಡ್ತಾ ಇದ್ದೇನೆ, ಆದ್ರಲ್ಲಿ ಇದರಲ್ಲಿ ಒಂದು ನನ್ನ ಅಭಿವೃದ್ಧಿಯನ್ನು ನಾನು ಕಾಣ್ತಾ ಇಲ್ವಲ್ಲ ಎಂದು ಅನೇಕ ವರ್ತಿ ನಾವು ಹೇಳ್ತೇವೆ. ಆದರೆ ಪ್ರೀತಿಯುಳ್ಳ ದೇವ ಜನರೇ, ನಾವು ಇವತ್ತು ನಮ್ಮ ಜೀವಿತದಲ್ಲಿ ಒಂದು ಅಭಿವೃದ್ಧಿಯನ್ನ ನೋಡ್ಬೇಕಂದ್ರೆ ಕರ್ತನಿಗೆ ನಮ್ಮ ಕಾರ್ಯಗಳನ್ನ ಏನ್ ಮಾಡ್ಬೇಕು? ಒಪ್ಪಿಸಿಕೊಡಬೇಕು. ನಾವು ಮಾಡುವಂತಹ ಕೆಲಸಗಳನ್ನ, ನಾವು ಹೋಗುವಂತಹ ಮಾರ್ಗಗಳನ್ನ, ನಾವು ಮಾಡುವಂತಹ ಬಿಸ್ನೆಸ್ ಗಳನ್ನ, ನಾವು ಮಾಡುವ ಸೇವೆ ಕಾರ್ಯಗಳನ್ನ, ಎಲ್ಲ ಕಾರ್ಯಗಳನ್ನ ಕರ್ತನಿಗೆ ಒಪ್ಪಿಸಿಕೊಡುವಾಗ ದೇವರು ಅವುಗಳನ್ನ ಏನ್ ಮಾಡುವವರಾಗಿದ್ದಾರೆ? ತನ್ನ ಚಿತ್ತದ ಪ್ರಕಾರ ಆಶೀರ್ವಾದಿಸಿ ಅವುಗಳನ್ನು ಅಭಿವೃದ್ಧಿ ಪಡಿಸುವವರಾಗಿದ್ದಾರೆ, ವಿಸ್ತರಿಸುವವರಾಗಿದ್ದಾರೆ, ಅದನ್ನು ಹೆಚ್ಚಿಸುವವರಾಗಿದ್ದಾರೆ. ನಾವು ಎಲ್ಲಿಯವರೆಗೂ ನಮ್ಮ ಮಾರ್ಗಗಳನ್ನ, ನಮ್ಮ ಕೆಲಸ ಕಾರ್ಯಗಳನ್ನ ದೇವರಿಗೆ ಹಸ್ತಕ್ಕೆ ಒಪ್ಪಿಸಿಕೊಡುವುದಿಲ್ಲವೋ, ಕರ್ತನ ಚಿತ್ತಕ್ಕೆ ಒಪ್ಪಿಸಿಕೊಡುವುದಿಲ್ಲವೋ, ಅಲ್ಲಿವರೆಗೂ ಅದರಲ್ಲಿ ನಾವೇನ್ ಮಾಡುವುದಿಲ್ಲ, ಒಂದು ಅಭಿವೃದ್ಧಿಯನ್ನ ನೋಡುವುದಿಲ್ಲ. ನಾವು ಯಾವಾಗ ನಮ್ಮ ಮಾರ್ಗಗಳನ್ನ, ಕೆಲಸ ಕಾರ್ಯಗಳನ್ನ ದೇವರ ಹಸ್ತಕ್ಕೆ ಒಪ್ಪಿಸಿಕೊಡುತ್ತೇವೋ ಆಗ ಅದರಲ್ಲಿ ನಾವೇನ್ ಮಾಡ್ತೇವೆ? ಒಂದು ಅಭಿವೃದ್ಧಿಯನ್ನ ನೋಡ್ತೇವೆ. ನಮ್ಮ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಅನ್ನುವಂಥದ್ದು ಮಾತ್ರವಲ್ಲ, ಆಗ ನಮ್ಮ ಸಂತತಿಯ ಕಾರ್ಯಗಳಲ್ಲಿ ಕರ್ತನ ಏನ್ ಮಾಡುವವನಾಗಿದ್ದಾನೆ? ಅಭಿವೃದ್ಧಿ ಕೊಡುವವನಾಗಿದ್ದಾನೆ. ನಮ್ಮ ಕುಟುಂಬಗಳನ್ನ ಹೆಚ್ಚಿಸುವವನಾಗಿದ್ದಾನೆ, ನಮ್ಮ ಕುಟುಂಬಗಳನ್ನ ಅಭಿವೃದ್ಧಿ ಪಡಿಸುವವನಾಗಿದ್ದಾನೆ, ನಮ್ಮ ಕುಟುಂಬಗಳಲ್ಲಿರುವಂತಹ ಬಡತನಗಳನ್ನ ನೀಗಿಸುವವನಾಗಿದ್ದಾನೆ, ನಮ್ಮ ಕುಟುಂಬಗಳಲ್ಲಿರುವ ಕಣ್ಣೀರನ್ನ ಮಾರ್ಪಡಿಸುವವನಾಗಿದ್ದಾನೆ, ನಮ್ಮ ಕುಟುಂಬಗಳಲ್ಲಿರುವ ರೋಗವನ್ನ ಮಾರ್ಪಡಿಸುವವನಾಗಿದ್ದಾನೆ. ನಮ್ಮ ಕುಟುಂಬಗಳನ್ನ ದೇವರೇನ್ ಮಾಡುವವರಾಗಿದ್ದಾರೆ? ಹೆಚ್ಚಿಸುವವರಾಗಿದ್ದಾರೆ, ಆಶೀರ್ವದಿಸುವವರಾಗಿದ್ದಾರೆ. ಆದ್ದರಿಂದ ಪ್ರೀತಿಯುಳ್ಳ ದೇವ ಜನರೇ, ನಮ್ಮ ಕುಟುಂಬಗಳನ್ನ, ಪ್ರತಿಯೊಂದು ಸಂಗತಿಗಳನ್ನ ದೇವರ ಹಸ್ತಕ್ಕೆ ಒಪ್ಪಿಸಿಕೊಡಬೇಕು. ದೇವರೇ, ನನ್ನ ಕುಟುಂಬವನ್ನು ನಿನ್ನ ಕರಗಳಿಗೆ ಒಪ್ಪಿಸಿಕೊಡುತ್ತೇನೆ, ನನ್ನ ಮಕ್ಕಳನ್ನು ನಿನ್ನ ಕರಗಳಿಗೆ ಒಪ್ಪಿಸಿಕೊಡುತ್ತೇನೆ, ನನ್ನ ತಂದೆ ತಾಯಿಗಳನ್ನ ನಿನ್ನ ಕರಗಳಿಗೆ ಒಪ್ಪಿಸಿಕೊಡುತ್ತೇನೆ, ಇದನ್ನು ನೀನು ಆಶೀರ್ವದಿಸು, ಅಭಿವೃದ್ಧಿ ಪಡಿಸು ಎಂದು ಹೇಳುವಾಗ ದೇವರು ಆಶೀರ್ವದಿಸುವವರಾಗಿದ್ದಾರೆ, ಬಲಪಡಿಸುವವರಾಗಿದ್ದಾರೆ. ಅಷ್ಟು ಮಾತ್ರವಲ್ಲ, ನಮ್ಮ ಮನೆಯಲ್ಲಿರುವಂತಹ ಆಹಾರಗಳನ್ನು ಕೂಡ ದೇವರ ಕರಗಳಿಗೆ ಒಪ್ಪಿಸಿಕೊಡಬೇಕು. ದೇವರು ಅವುಗಳನ್ನ ಅಭಿವೃದ್ಧಿ ಪಡಿಸುವವರಾಗಿದ್ದಾರೆ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನೆ, ನಿಮ್ಗೆ ಸ್ತೋತ್ರ ಸ್ವಾಮಿ. ಈ ಮುಂಜಾನೆ ವೇಳೆಯಲ್ಲಿ ದೇವರೇ, ಈ ವಾಕ್ಯ ಭಾಗ ಸಂದೇಶವನ್ನ ನೋಡುವ ಜನಗಳನ್ನು ಸಂಧಿಸು ಕರ್ತನೆ. ನಿನ್ನ ಜನರ ಜೀವಿತದಲ್ಲಿ ನಿನ್ನ ಕಾರ್ಯವನ್ನ ಮಾಡಿ, ನಿನ್ನ ಜನರನ್ನ ಅಭಿವೃದ್ಧಿ ಪಡಿಸಿ, ಅವರ ಸಂತತಿಯನ್ನು ಹೆಚ್ಚಿಸಿ, ಬಲಪಡಿಸಿ ನಡೆಸುವುದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ ಕರ್ತನೆ, ಆಮೆನ್.